ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಸ್ಟವ್ವನ್ನೆಲ್ಲ ಒರೆಸಿ ರಂಗೋಲಿ ಹಾಕಿ ಸ್ಟವ್ ಪೂಜೆ ಮಾಡಿ ಉಳಿದಿದ್ದ ಕೆಲಸ ಮಾಡ್ಕೊಳ್ಳೋಣ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಸ್ಟವ್ವನ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಪೂಜೆ ಮಾಡೋದು ದಿನ ಏನೋ ಒಂಥರ ಖುಷಿ ಅಲ್ವಾ. ನಿಜಕ್ಕೂ ಕೆಲವೊಂದು ಸಲ ಟೈಮ್ ಆಗೋದಿಲ್ಲ, ಕೆಲವೊಂದು ಸಲ ಸಂಜೆ ಪೂಜೆ ಮಾಡಿರ್ತೀನಿ. ನಿಮಗೆ ವಿಡಿಯೋ ಶೇರ್ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ತನಕ. ಖಂಡಿತ ಇನ್ನು ಮುಂದೆ ಸ್ಟವ್ ಪೂಜೆ ಮಾಡೋದನ್ನು ಖಂಡಿತ ಮಿಸ್ ಮಾಡೋದಿಲ್ಲ. ತುಂಬಾ ಇಷ್ಟಪಡ್ತೀರಾ ಸ್ಟವ್ ಪೂಜೆ ಮಾಡೋದು, ರಂಗೋಲಿ ಹಾಕೋದೆಲ್ಲ. ಎನಿವೆ ಇರಲಿ, ಎಲ್ಲರೂ ಕೇಳ್ಕೊಳ್ಳೋದೊಂದೇ, ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಿನ್ನೆ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಿದೆ. ನಮ್ಮ ಲೈಫಲ್ಲಿ ನಾವು ಮಾಡಿರೋ ತಪ್ಪುಗಳು ನಮಗೆ ಗೊತ್ತಿಲ್ಲದೇನೋ ನಮ್ಮ ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡಿರ್ತೀವಿ. ಚಿಕ್ಕದ್ರಿಂದನೂ ಅಷ್ಟೇ ನಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು, ಬೇರೆಯವರಿಗೆ ಮಾತು ಕೊಟ್ಟಿರ್ತೀವಿ. ಏನೋ ಒಂದು ವಿಚಾರವಾಗಿ, ಅದು ಸಣ್ಣದಾಗಿದ್ರೂ ಸಹ ಆ ಒಂದು ವ್ಯಕ್ತಿಗೆ ಮಾತು ಕೊಟ್ಟಿರ್ತೀವಲ್ಲ, ಅಥವಾ ಆ ವ್ಯಕ್ತಿನ ನಾವು ಮಾತು ಪಡೆದಿರ್ತೀವಲ್ಲ, ಆ ಭಾವನೆಗಳಿಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಶಾಪ ಅಂತಂದರೆ ಮಾತುಗಳಿಂದ ಶಾಪ ಆಗೋದಿಲ್ಲ, ಮನಸ್ಸಲ್ಲಿ ನೋವು ಆಗುತ್ತಲ್ಲ, ಅದೇ ಶಾಪದ ರೂಪದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಏಳಿಗೆಗೆ ಅಡೆತಡೆಗಳಾಗೋದು ಅಂತನ್ನೋದು ಅಷ್ಟೇ ಸತ್ಯವಾದ ಮಾತು ಸ್ನೇಹಿತರೆ. ಹಾಗಾಗಿ ನಿನ್ನೆ ವಿಚಾರವಾಗಿ ನಮ್ಮ ಲೈಫಲ್ಲಿ ನಮ್ಮ ಮುಂದೆ ಏನೇ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತಂದರೆ, ನಮ್ಮ ಮುಂದಿನ ದಾರಿ ಏನೋ ಚೆನ್ನಾಗಿರಬೇಕು ಅಂದರೆ ಹಿಂದಿನ ದಾರಿ ಕರೆಕ್ಟಾಗಿರಬೇಕಲ್ವಾ. ನಾವು ಯಾವ ದಾರಿನಲ್ಲಿ ಬಂದ್ವಿ ಅನ್ನೋದು ಮುಖ್ಯ ಆಗಿರುತ್ತೆ. ನಾವು ಯಾವತ್ತೂ ನಮ್ಮ ಹಿಂದಿನ ಪಾಪ ಕರ್ಮಗಳನ್ನು, ನಮ್ಮ ಹಿಂದಿನ ಜನ್ಮದಾಗಲಿ ಈ ಜನ್ಮದಾಗಲಿ ನಮ್ಮ ಹಿಂದೆ ಇರುವಂಥ ಬ್ಲ್ಯಾಕ್ಗಳನ್ನು ನಾವು ಸರಿ ಮಾಡ್ಕೊಂಬಿಟ್ಟಿರ್ತು ಅಂದರೆ, ನಾವು ತುಂಬಾ ಲೈಫಲ್ಲಿ ಒಂದು ಅಚೀವ್ ಮಾಡೋದಕ್ಕೆ, ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ, ನಮ್ಮ ಏನೇ ಅಂದ್ರೂ ಸಕ್ಸಸ್ ಆಗೋದಕ್ಕೆ, ನಾವೇನೋ ಒಂದು ಇಂಥದ್ದು ಬೇಕು ಅಂತ ಕಣ್ಮುಚ್ಕೊಂಡು ನಾವು ಕೇಳ್ಕೊಂಡಿರ್ತೀವಿ ದೇವ್ರ ಹತ್ರ. ಪಟ್ಟಂತ ಅದು ಯಾವ ರೀತಿ ಅದು ನನಸಾಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇದು ಸುಮಾರು ಸಲ ಎಲ್ಲರ ಜೀವನದಲ್ಲಿ ನಡೆದಿರುತ್ತೆ. ಅಂತ ಕನಸು ನನಸಾಗಬೇಕು ಅಂತಂದರೆ ನಮ್ಮ ಲೈಫಲ್ಲಿ ಫಸ್ಟು ನಮ್ಮ ಬ್ಲ್ಯಾಕ್ ಎಡ್ಜ್ಗಳನ್ನ ಖಂಡಿತ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಬನ್ನಿ, ಸ್ಟವ್ ಎಲ್ಲ ಒರೆಸಾಯಿತು. ಈಗ ಸ್ಟವ್ ಒಂದು ಪಾತ್ರೆ ಇಡೋ ಸ್ಟ್ಯಾಂಡುಗಳನ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಉಳಿದ ಕೆಲಸ ಮಾಡ್ಕೊಳ್ಳೋಣ. ಇವತ್ತು ಕಡಲೆಕಾಳು ಮೊಳಕೆ ಕಟ್ಟಿದೆ, ಅದು ಮತ್ತು ತರಕಾರಿನ ಹಾಕಿ ಸಿಂಪಲಾಗಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮಾಮೂಲಿ ದಿನಚರಿ ಇದ್ದೇ ಇರುತ್ತೆ ಸ್ನೇಹಿತರೆ. ನೀವು ಹೇಳ್ತಾ ಇದ್ದಿದ್ದು ಯಾವಾಗಲೂ ಹೇಳೋದು ಒಂದೇ ಮಾತು. ಲೈಫಲ್ಲಿ ಯಾರದೇ ಮನೆಗೆ ಹೋದ್ರೂ ಅವರು ಸ್ನೇಹಿತರಾಗಿರಲಿ, ಹೊಸಬ್ರಾಗಿರಲಿ, ಗೊತ್ತಿರೋರಾಗಿರಲಿ, ಗೊತ್ತಿಲ್ಲದವರಾಗಿರಲಿ, ಅವ್ರಿಗೆ ಎಷ್ಟೇ ನಮ್ಮನ್ನು ಪ್ರೀತಿಯಿಂದ ಕಂಡ್ರೂ ಅಷ್ಟೇ ನಾವು ಮಾಡಬೇಕಾಗಿರೋದು ಇಷ್ಟೇ. ಯಾಕೆಂದರೆ ಬೇರೆಯವ್ರ ಲೈಫ್ ಬಗ್ಗೆ ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ನಾವು ಬೇರೆಯವ್ರ ಮನೆಗೆ ಇವತ್ತು ಹೋಗಿ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಅಥವಾ ಗೊತ್ತಿಲ್ಲದೆ ಯಾರ್ದೋ ಮನೆಗೆ ಒಂದು ಲೋಟ ನೀರು ಇಸ್ಕೊಂಡು ಕುಡಿದ್ರೂ ನಾವು ಅವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಗಂಡ ಹೆಂಡತಿ ಜಗಳ, ತಂದೆ ಮಕ್ಕಳು ತಾಯಿ ಮಕ್ಕಳು ಜಗಳ ಆಗಿರುತ್ತೆ, ಅತ್ತೆ ಸೊಸೆಯಂದಿರ ಜಗಳ ಆಗಿರುತ್ತೆ. ಅವ್ರ ಮನಸ್ಸಲ್ಲಿ ಏನೋ ನೋವುಗಳು, ಏನೋ ಒಂದು ರೀತಿ ಹೇಳ್ಕೊಬೇಕು ಅಂದರೆ ಹೇಳ್ಕೊಳಕ್ಕಾಗದೇ ಇರೋಂಥ ನೋವುಗಳು ತುಂಬ ಇರುತ್ತೆ. ಅಂಥ ಮನೆಗಳಲ್ಲಿ ನಾವು ಊಟ ಮಾಡಿದಾಗ ಅವರು ಎಷ್ಟೇ ನಗುವಿನ ಮುಖವಾಡ ಹಾಕ್ಕೊಂಡು ನಮಗೆ ತಂದು ಕೊಟ್ಟರೂ ಸಹ, ನಾವು ಊಟ ಮಾಡುವಾಗ ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಒಬ್ಬರು ಮನೆಗೆ ಹೋದ್ವಿ, ಊಟ ಮಾಡಿದ್ವಿ, ಯಾಕೋ ಗೊತ್ತಿಲ್ಲ ತುಂಬ ಸುಸ್ತಾಗ್ತಾಯಿದೆ, ಒಂದು ವಾರ ಆದರೂ ನಾನು ಚೇತರಿಸ್ಕೊಳಕ್ಕಾಗ್ತಾಯಿಲ್ಲ, ನನಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೂ ಮೈಯೆಲ್ಲ ಭಾರ ಆದಂಗೆ, ಮನಸ್ಸೆಲ್ಲ ಬೇಜಾರಾದಂಗೆ, ಏನೂ ಬೇಡಪ್ಪ ಸುಮ್ಮನೆ ಮಲಗಿರಲ್ಲ ಅನಿಸುತ್ತೆ ಅಂತ ಹೇಳ್ತೀವಲ್ವ. ಅದು ಒಂದು ನೆಗೆಟಿವ್ ಎನರ್ಜಿ ನಮ್ಮ ಶರೀರನ ಸೇರಿಕೊಂಡಿರುತ್ತೆ. ನೆಗೆಟಿವ್ ಎನರ್ಜಿ ಅಂದ ತಕ್ಷಣ ದೆವ್ವ, ಗಾಳಿ, ಭೂತ, ಪೀಡೆ, ಪಿಚಾತಿ ಅಂತಲ್ಲ. ಒಬ್ಬರ ಮನಸ್ಸಲ್ಲಾಗುವಂಥ ನೋವುಗಳು, ಒಬ್ಬರ ಮನಸ್ಸಲ್ಲಿ ಮನೇಲಿ ಅವರು ನಮಗೆ ನೀರು ತಂದು ಕೊಡಬೇಕಾದ್ರೆ ಮನಸ್ಸಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರು ಚೆನ್ನಾಗಿರಲಿ, ಅವ್ರ ದಾಹ ಆಗಿದೆ ಅದಕ್ಕೋಸ್ಕರ ತೊಗೊಂಡೋಗಿ ಕೊಡ್ತಾಯಿದ್ದೀನಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಯಾರೂ ಒಳ್ಳೆಯದನ್ನು ಬಯಸಿ ಕೊಡೋದಿಲ್ಲ. ಒಂದು ಗ್ಲಾಸ್ ನೀರು ತೊಗೊಂಡು ಬರಬೇಕಾದ್ರೂ ಅವ್ರ ಮನೆಯಲ್ಲಿ ಏನು ನಡೀತಾ ಇದೆ, ಏನು ನಡೆಯುತ್ತೆ ಮುಂದೆ, ಏನು ಮಾತಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡೇ ನಮ್ಮ ಮುಖ ನೋಡಿಕೊಂಡು ಮಾತಾಡಿಕೊಂಡು, ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಇದ್ದರೆ ಮುಖದಲ್ಲಿ ಒಂದು ಭಾವನೆ ಇರುತ್ತೆ, ಒಂದು ಮನಸ್ಸಲ್ಲಿ ಒಂದು ರೀತಿ ಹೊರಗಡೆ ಒಂದು ರೀತಿ ಅಂತಾರಲ್ಲ, ಆ ಥರ ಇದ್ಕೊಂಡು ನಮಗೆ ಗ್ಲಾಸಲ್ಲಿ ನೀರು ತಂದು ಕೊಡ್ತಾರೆ ಹೊರತು ನಮ್ಮ ಬಗ್ಗೆನೇ ಯೋಚನೆ ಮಾಡಿ ಖಂಡಿತ ತಂದು ಕೊಡೋದಿಲ್ಲ. ಆವಾಗ ನೆಗೆಟಿವ್ ಏನಿರುತ್ತೋ, ಅವ್ರ ಮನಸ್ಸಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ನಮ್ಮ ಶರೀರ ಸೇರೋದಕ್ಕೆ ಶುರುವಾಗುತ್ತೆ. ನೀರಿಗೆ ಅಷ್ಟು ಶಕ್ತಿ ಇದೆ ಅಂತಂದರೆ ನಂಬ್ತೀರಾ? ಹೌದು. ಅದೊಂದು ರೀತಿ ಆದರೆ, ಇನ್ನೊಂದಂದರೆ ನೀವು ಮದ್ದು ಅಂತ ಕೇಳಿದ್ದೀರಲ್ವಾ?
ಹೊರಗಡೆ ಹೋದಾಗ ಮದ್ದು ಹಾಕ್ಬಿಟ್ಟಿದ್ದಾರೆ ಊಟಕ್ಕೆ, ತಿನ್ನೋ ಫುಡ್ಡು ಮದ್ದು ಹಾಕಿದ್ದಾರೆ, ಮದ್ದನ್ನು ತೆಗೆಸಿದ್ದೀನಿ. ಇಂಥ ಒಂದು ಫುಡ್ಡು ಇಡ್ಲಿ, ವಡೆ, ಬಜ್ಜಿ, ಬೋಂಡ ಇಂಥ ಊಟದಲ್ಲಿ ಮದ್ದು ಹಾಕ್ಕೊಟ್ಟಿದ್ರು. ವಾಮಿಟಿಂಗ್ ಮಾಡಿ ಇದನ್ನೆಲ್ಲ ತೆಗೆಸಿದ್ರು. ಮದ್ದೇನಾರು ಜಾಸ್ತಿ ದಿನ ಆಗಿಬಿಟ್ರೆ ಅದು ಹೊಟ್ಟೆ ಒಳಗಡೆ ಉಳ್ಕೊಂಡ್ರೆ ಅದು ಕೂದಲು ಬೆಳೆಯುತ್ತಂತೆ. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಅದನ್ನು ವಾಸಿ ಮಾಡೋಕ್ಕಾಗಲ್ಲ. ಏನೇ ಆಪ್ರೇಷನ್ ಮಾಡಿದ್ರೂ ತೆಗಿಯೋಕ್ಕಾಗೋದಿಲ್ಲ. ಅದನ್ನು ಕೈ ಔಷಧಿಯಿಂದನೇ ತೆಗೆಸ್ಬೇಕಂತೆ. ಈ ಥರ ನೀವು ಅಂತೆ ಕಂತೆ ಮಾತುಗಳು ಕೇಳಿದ್ದೀರಲ್ವ? ಅದು ಅಷ್ಟೇ ಸತ್ಯವಾಗಿರೋ ಮಾತು ಸ್ನೇಹಿತರೆ. ನಿಜವಾಗ್ಲೂ ಒಂದು ವಿಚಾರ ಹೇಳ್ತೀನಿ, ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ ಹೇಳೋದು ಒಂದೇ. ಯಾರದೇ ಮನೆಗೆ ಹೋದ್ರೂ, ಏನೇ ತಿಂದ್ರೂ, ಒಂದು ಹೋಟೆಲ್ಗೆ ಹೋದ್ರೂ, ಒಬ್ಬ ಫ್ರೆಂಡ್ ಮನೆಗೆ ಹೋದ್ರೂ, ಎಷ್ಟೇ ಏನೇ ತಿನ್ನಲಿ, ಏನೇ ಕುಡೀಲಿ, ಕಾಫಿ, ಟೀ, ನೀರು, ಹಾಲು, ಸ್ನ್ಯಾಕ್ಸು, ಊಟ ತಿಂಡಿ ಎಂಥದೇ ಆದರೂ ದೇವರ ಪ್ರಸಾದ ಕೊಟ್ಟರೂ ಸಹ, ದೇವ್ರ ಪ್ರಸಾದ ಇದು ತಗೊಳ್ಳೋಮ ಅಂತ ಕೊಟ್ಟರೂ ಸಹ ಒಂದು ವಿಷಯ ತಿಳ್ಕೊಳ್ಳಿ ನೋಡಿ, ಈ ಥರ ಹಿಡ್ಕೊಂಡು ನಾನು ಮಾಡ್ತಾಯಿದ್ದೀನಲ್ಲ, ಆ ಥರ ನಾವು ಮಾಡಬೇಕಾಗತ್ತೆ. ನಮ್ಮ ಮನಸ್ಸಲ್ಲಿ ಆ ನೀರ ಹತ್ರ, ಆ ಊಟದ ಹತ್ರ ನಾವು ಮಾತಾಡ್ಕೋಬೇಕು. ಈ ಬೇರೆಯವ್ರ ಮನಸ್ಸಲ್ಲಿ ಒಳ್ಳೇದು ಬಯಸಿದ್ದಾರೆ, ಕೆಟ್ಟದ್ದು ಬಯಸಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಇದನ್ನು ನನ್ನ ಶರೀರಕ್ಕೆ ಸ್ವೀಕಾರ ಮಾಡ್ತಾಯಿದ್ದೀನಿ. ನನ್ನ ಶರೀರಕ್ಕೆ ಯಾವ ತೊಂದರೆನೂ ಮಾಡಬೇಡ, ನನ್ನ ಶರೀರದಲ್ಲಿ ಎನರ್ಜಿ ಕೊಡು, ನನ್ನ ಶರೀರದಲ್ಲಿರೋ ತೊಂದರೆಗಳನ್ನು ಹೋಗ್ಲಾಡಿಸು. ಈ ನನ್ನ ಊಟ, ಈ ನನ್ನ ತಿಂಡಿ, ಈ ನನ್ನ ಏನು ತಿಂತಿರೋ ಅದು ಹೆಸರನ್ನು ಹೇಳಿ, ಇದು ನನ್ನ ಶಕ್ತಿಯಾಗಿರಲಿ, ಮಾನಸಿಕ ಮತ್ತು ದೈಹಿಕ ಎರಡಕ್ಕೂ ನನ್ನ ಶಕ್ತಿಯಾಗಿ ಪರಿವರ್ತನೆ ಆಗಲಿ. ಆ ನೆಗೆಟಿವ್ ಎನರ್ಜಿ ಇದರಿಂದ ಹೋಗಿ ಪಾಸಿಟಿವ್ ಎನರ್ಜಿ ಇದಕ್ಕೆ ಬರಲಿ ಅಂತ ಕೇಳಿಕೊಂಡು ನಾವು ಊಟನ ಮಾಡಬೇಕಾಗತ್ತೆ, ತಿಂಡಿನ ಮಾಡಬೇಕಾಗತ್ತೆ, ಏನೇ ಕುಡಿಯೋದಾದರೂ ಮಾಡಬೇಕಾಗತ್ತೆ. ಮೇಡಮ್ ನಾವು ಹೋಟೆಲಲ್ಲೆಲ್ಲ ಮಾಡೋಕ್ಕಾಗಲ್ಲ, ಫ್ರೆಂಡ್ ಮನೆಗಳೆಲ್ಲ ಥರ ಮಾಡಿದ್ರೆ ಅನುಮಾನ ಬರುತ್ತೆ ಅಂತ ನೀವು ಅನ್ಬೋದು. ಎಸ್, ಅದು ನೀವು ಹೇಳೋದು ಕರೆಕ್ಟೇ. ಈಗ ಒಬ್ಬರು ಫ್ರೆಂಡ್ ಮನೇಲಿ ನಾವು ಆ ಥರ ಮಾಡಿದಾಗ, ಏನಪ್ಪ ಇವಳು ನಾವೇನಾರ ಮಾಟ ಮಂತ್ರ ಮಾಡಿದ್ದೀವಿ ಅಂತ ಡೌಟ್ ಬಂದಿದೆಯಾ, ಯಾಕೆ ಇವಳು ಈ ಥರ ಮಾಡ್ತಾ ಇದ್ದಾಳಲ್ಲ, ಏನಿರ್ಬೋದು ಅಂತಹ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ಳೋಂಗಾಗುತ್ತೆ. ಕೊನೆಗೆ ಅವರು ನಮ್ಮ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಾರೆ. ಹೌದು, ಅವ್ರು ನಮ್ಮ ಜೊತೆ ಮಾತಾಡೋದೇ ಆಗಲಿ ಅಥವಾ ಏನೇ ಆಗಲಿ ಅವ್ರು ನಮ್ಮ ಹತ್ರ ಕಾಂಟ್ಯಾಕ್ಟೇ ಬಿಟ್ಬಿಡ್ತಾರೆ. ಒಬ್ಬರ ಫ್ರೆಂಡನ್ನು, ಒಬ್ಬರ ಸ್ನೇಹಿತರನ್ನು, ಬಂಧು ಬಳಗನ ನಾವು ಕೈಯಾರೆ ದೂರ ಮಾಡ್ಕೊಂಡಂಗಾಗುತ್ತೆ. ಅದಕ್ಕೆ ಒಂದು ಕೆಲಸ ಮಾಡಬೇಕಾಗುತ್ತೆ. ನೀವು ಯಾವುದೇ ಹೋಟೆಲ್ಗೆ ಹೋದರೂ ಅಷ್ಟೇ, ಕೆಲವ್ರ ಮನೆಗಳಿಗೆ ಹೋಗಿ ಕಾಫಿನ ಕುಡಿತಾ ಇರ್ತಾರೆ, ಅಬ್ಸರ್ವ್ ಮಾಡಿ ನೀವು. ನಾನು ಹೇಳೋದಲ್ಲ, ಗಮನಿಸಿ, ಸುತ್ತಮುತ್ತ ಏನು ನಡೀತಾ ಇದೆ ಗಮನಿಸಿ. ಕಾಫಿ ಕೊಟ್ಟರು ಸಹ ಸುಮ್ಮನೆ ಕಾಫಿ ಗ್ಲಾಸ್ ಹಿಡ್ಕೊಳ್ಳೋ ಹೊರಂಗೆ ಹಿಡ್ಕೊಂಡು ಒಂದು ಬೆರಳನ್ನು ಹಜ್ಜಿ ಕೆಳಗಡೆ ಹಾಗೆ ಹಿಂಗೆ ಹಾಕ್ತಾರೆ. ಒಂದು ಹನಿ ಕಾಫಿನ, ಹಾಲಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ನೀರಾಗಿರ್ಬೋದು, ಒಂದು ಹನಿನ ಕೆಳಗಡೆ ಹಾಕಿ ಮದ್ದೇನಾದರೂ ಹಾಕಿದಾರಾ, ಮದ್ದು ಹಾಕಿದರೆ ಈ ಹನಿನಲ್ಲೇ ಹೊರಟೋಗ್ಲಿ ಅಂತ ತೆಗೆದು ಹಾಕಿದ್ರೆ ಸಾಕು ಸ್ನೇಹಿತರೆ. ಆ ಮದ್ದು ನಮ್ಮ ಹತ್ರ ಬರೋದಿಲ್ಲ, ನಮ್ಮ ಹೊಟ್ಟೆ ಸೇರೋದಿಲ್ಲ, ನಮ್ಮ ಆರೋಗ್ಯ ಕೆಡೋದಿಲ್ಲ. ಊಟ ಮಾಡಬೇಕಾದ್ರೂ ಅಷ್ಟೇ, ಮದ್ದೇನಾದರೂ ಹಾಕ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಊಟ ಮಾಡಿ. ನಿಮ್ಮ ಕೈಲಿ ಏನಾದರೂ ತೆಗೆದು ಇಡ್ಬೋದು ಅಂತ ಅನ್ನೋದಾದರೆ, ಅದು ವೆಜ್ ಆಗಿರಲಿ, ನಾನ್ ವೆಜ್ ಆಗಿರಲಿ, ಒಂದು ತುತ್ತು ಅಥವಾ ಒಂದು ಹಗಳಾದರೂ ಅನ್ನನಾದರೂ ಸರಿ ಅಂದ್ಕೊಂಡು ಕೆಳಗಡೆ ಇಡಿ. ಖಂಡಿತವಾಗ್ಲೂ ಅದು ಮದ್ದು ಹಾಕಿದರೆ ನಮ್ಮ ಹತ್ರನೂ ಸುಳಿಯೋದಿಲ್ಲ ಸ್ನೇಹಿತರೆ. ಜೊತೆಗೆ ನಾವು ಊಟ ಮಾಡೋದಕ್ಕೂ ಮುನ್ನ ನಾವು ದೇವರನ್ನು, ಅನ್ನಪೂರ್ಣೇಶ್ವರಿಯನ್ನು ನೆನೆಸ್ಕೊಳ್ತೀವಲ್ಲ ಅಲ್ವಾ. ಕೆಲವರಿಗೆ ಅದು ಗೊತ್ತಿರುತ್ತೆ. ಅನ್ನಪೂರ್ಣೇಶ್ವರಿಯನ್ನು ನೆನೆಸ್ಕೊಳ್ಳೋದು ಇದರಲ್ಲಿ ಅವರು ಯಾವ ರೀತಿಯಾಗಿ ಅವರು ಕೇಳ್ಕೊಳ್ತಾರೆ ಅಂತಂದರೆ, ಈ ಊಟದಲ್ಲಿ ನೆಗೆಟಿವ್ ಏನಾದರೂ ಇದೆಯಾ, ಅಥವಾ ನೆಗೆಟಿವ್ ಮನಸ್ಸಿಂದ ನಮಗೆ ಈ ಊಟನ ಕೊಟ್ಟಿದ್ದಾರಾ, ಅವರು ಜಗಳ ಮಾಡ್ಕೊಂಡಿದ್ದಾರೋ, ಸಾಲ ಮಾಡ್ಕೊಂಡಿದ್ದಾರೋ, ಮನಸ್ಸು ನೆಮ್ಮದಿ ಇಲ್ಲದೇ ಅಡುಗೆ ಮಾಡಿರ್ತಾರೆ. ಆ ಪ್ರತಿಯೊಂದು ಖುಷಿಯಿಂದ ಅಡುಗೆ ಮಾಡಿದರೆ ಆ ಎನರ್ಜಿ, ಆ ಅಡುಗೆನಲ್ಲಿ ಎನರ್ಜಿ ಇರುತ್ತೆ. ಕಣ್ಣೀರಿಟ್ಕೊಂಡು ನೋವಿಂದ, ಸಂಕಟದಿಂದ ಅಡುಗೆ ಮಾಡಿದರೆ ಆ ಎನರ್ಜಿ ಕೂಡ ಅಡುಗೆನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಕೆಲವರು ಒಂದು ಹೋಟೆಲ್ಗಳಿಗೆ ಹೋಗಿ ಏನೋ ತೃಪ್ತಿ ಊಟ ಮಾಡಿದಾಗ, ಏನೋ ಒಂದು ಕೈ ರುಚಿ, ಅವ್ರು ಏನೂ ತರಕಾರಿ ಹಾಕಲಿಲ್ಲ, ಒಂದು ಒಗ್ಗರಣೆ ಹಾಕ್ಕೊಟ್ರು ಆ ಒಂದು ಕೈ ರುಚಿ ಇರುತ್ತಲ್ವ, ಅದು ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಿಬಿಟ್ರೆ ಹೊಟ್ಟೆ ಅನ್ನೋದು ತುಂಬುತ್ತೆ, ಅನಾರೋಗ್ಯ ಅಂತೂ ಆಗೋದಿಲ್ಲ. ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತಿಲ್ಲ, 10 ಜನ ಊಟಕ್ಕೆ ಕೂತಿರ್ತಾರೆ. ಕೆಲವ್ರಿಗೆ ಬೇಗ ಎನರ್ಜಿ ಬೇಗ ಸೇರುತ್ತೆ ಮೈನ. ಊಟಕ್ಕೆ ಕೂತ್ಕೊಂಡು ಊಟ ಮಾಡಾದಮೇಲೆ ಮನೆಗೆ ಬಂದ ತಕ್ಷಣ ಹೊಟ್ಟೆ ಊದ್ಕೊಳ್ಳೋಂಗಾಗೋದು, ಅಥವಾ ವಾಮಿಟ್ ಬರೋಂಗಾಗೋದು, ತಲೆನೋವು ಬಂದಂಗಾಗೋದು, ಮೈಕೈ ನೋವು ಬಂದಂಗಾಗೋದು, ಏನೋ ಊಟ ಸೇರ್ತಾನೆ ಇಲ್ಲ, ವಾರಗಟ್ಟಲೆ, ತಿಂಗಳುಗಟ್ಟಲೆ ಊಟ ಸೇರೋದೇ ಇಲ್ಲ. ಆವಾಗ ಅದೇನು ಮಾಡ್ತಾರೆ, ದೃಷ್ಟಿ ತೆಗೆದುಹಾಕೋದು, ರತ್ನೀರು ಮಾಡಾಕೋದು, 3 ಥರದ ಅನ್ನದ ರತ್ನೀರು ಮಾಡಾಕೋದು, ಆಮೇಲೆ 3 ಥರದ ಅನ್ನನ ದೃಷ್ಟಿ ತೆಗೆದುಹಾಕೋದು, ಕಂಠ ದೃಷ್ಟಿ ತೆಗೆದುಹಾಕೋದು, ಆಮೇಲೆ ಸಗಣಿ ಬಗಡ ಮಾಡಿಬಿಟ್ಟು ದೃಷ್ಟಿ ತೆಗೆದುಹಾಕೋದು, ಮೊಟ್ಟೆ ದೃಷ್ಟಿ ತೆಗೆದುಹಾಕೋದು, ಇದೆಲ್ಲವನ್ನು ಮಾಡ್ತಾರೆ. ಮಾಡಿದಾಗ ಆ ಎನರ್ಜಿ ಅಂತ ಅನ್ನೋದು ಹೋಗುತ್ತೆ. ಹಾಗಾಗಿ ದಯವಿಟ್ಟು ಯಾರದ್ದೇ ಮನೆಗೆ ಹೋದ್ರೂ ಪ್ಲೀಸ್ ಎಲ್ಲರಲ್ಲೂ ಒಂದು ರಿಕ್ವೆಸ್ಟು, ಖಂಡಿತ ಎಂಥ ಸ್ನೇಹಿತರು, ಪ್ರಾಣ ಸ್ನೇಹಿತ ಅಂದ್ಕೊಂಡು ಹೋದ್ರೂ ಈ ಒಂದು ಕೆಲಸ ಮಾಡೋದನ್ನು ಖಂಡಿತ ಮರೆಯೋದಕ್ಕೆ ಹೋಗಬೇಡಿ. ಯಾರ್ಯಾರ ಮನಸ್ಸಲ್ಲಿ ಎಷ್ಟೆಷ್ಟು ನೋವುಗಳಿದೆ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ.
ಹೌದಲ್ವಾ? ಒಂದು ಖುಷಿಯಿಂದ ಒಂದು ಕಾಫಿ ಮಾಡಿಕೊಟ್ರು ಏನು ಟೇಸ್ಟ್ ಇರುತ್ತೆ ಗೊತ್ತಾ? ಎಷ್ಟು ಖುಷಿಯಿಂದ ಅವ್ರು ಸ್ವಲ್ಪ ನೀರು ಗಟ್ಟಿ ಹಾಲಲ್ಲೇ ಮಾಡಿಕೊಡ್ಬೇಕು ಅಂತಿಲ್ಲ. ಅಷ್ಟು ರುಚಿ ಬರುತ್ತೆ. ಒಂದು ಚೂರು ನೀರು ಹಾಕ್ದಿರ ಗಟ್ಟಿ ಹಾಲಲ್ಲಿ ಕಾಫಿ ಮಾಡಿಕೊಟ್ರೂ ಸಹ ಮನಸ್ಸು ಸರಿ ಇಲ್ಲ ಅವ್ರಿಗೆ, ಅವ್ರ ಮನ್ಸಲ್ಲಿ ನೋವಿದೆ ಅಂತಂದರೆ ಆ ಅಡುಗೆಗೆ ರುಚಿ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅಡುಗೆ ತಿನ್ನೋರ್ಗಿಂತ ಮಾಡಿದವರು ತುಂಬ ಮುಖ್ಯ ಆಗಿರ್ತಾರೆ. ಅಡುಗೆ ಮಾಡೋರ ಮನಸ್ಸು ಸಹ ತುಂಬ ಮುಖ್ಯ ಆಗಿರುತ್ತೆ. ಜೊತೆಗೆ ಅಡುಗೆ ತಿನ್ನೋರು ಸಹ ಅಡುಗೆ ಮಾಡೋರ ಮನಸ್ಸು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕಾಗದೆ ನಾವು ಊಟ ಮಾಡಿದಾಗ ಈ ಒಂದು ಕೆಲವೊಂದು ಪ್ರೋಸೆಸ್ಗಳನ್ನ ನಾವು ಮಾಡೋದ್ರಿಂದ ನಮ್ಮ ದೇಹದ ಒಂದು ಆರೋಗ್ಯ, ಮನಸ್ಸಿನ ಆರೋಗ್ಯ, ದೇಹದಲ್ಲಿ ಎನರ್ಜಿ ಇವೆಲ್ಲವೂ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಇದಕ್ಕೆ ಒಂದು ಏನೋ ಹೆಸ್ರು ಹಿಡ್ದು ಹೇಳ್ತಾರೆ, ನನಗೆ ಅದೇನಂತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದಿಷ್ಟೇ, ಒಂದು ಗ್ಲಾಸ್ ನೀರು ಕುಡಿಬೇಕಾದ್ರೂ ಅದಕ್ಕೊಂದು ಥ್ಯಾಂಕ್ ಯು ಹೇಳಿ ನಾನು ಕುಡಿತೀನಿ. ಆ ಒಂದು ನೀರು ಒಂದು ದೇವಸ್ಥಾನಕ್ಕೆ ಹೋಗೊಂದು ಪ್ರಸಾದ ತಿನ್ನಬೇಕಾದ್ರೂ, ಅಮ್ಮ ನಿನ್ನ ಸನ್ನಿಧಾನದಲ್ಲಿ ನಾನು ಪ್ರಸಾದ ತಿಂತಾಯಿದ್ದೀನಿ, ನಿನ್ನ ಪ್ರಸಾದ ನನ್ನ ಶರೀರದಲ್ಲಿರುವಂತಹ ಕಾಯಿಲೆಗಳು, ನೋವುಗಳು, ನನ್ನ ಮನಸ್ಸಲ್ಲಿ ಇರ್ತಕ್ಕಂತಹ ನೋವುಗಳು ಎಲ್ಲವೂ ಹೋಗಲಾಡಿಸು. ನನ್ನ ಮನಸ್ಸಲ್ಲಿ ಕೆಲವೊಂದು ಆಸೆ ಆಕಾಂಕ್ಷೆಗಳೆಲ್ಲ ಇದೆ, ಅದು ಎಲ್ಲವೂ ಈಡೇರೋ ಹಾಗೆ ಆಶೀರ್ವಾದ ಮಾಡು ತಾಯಿ. ಯಾವುದೇ ಕಷ್ಟಗಳು ನನ್ನ ಹತ್ರ ಸುಳಿದೇ ಇರೋ ಹಾಗೆ ನೋಡ್ಕೊ. ಅಪ್ಪಿತಪ್ಪಿ ನನ್ನ ಜೀವನದಲ್ಲಿ ಕಷ್ಟ ಅಂತ ಬಂದ್ರೂ ನನಗೆ ಧೈರ್ಯ ತುಂಬಿ ಆ ಕಷ್ಟನ ಎದುರಿಸೋ ಶಕ್ತಿ ಕೊಡು ತಾಯಿ ಅಂತ ಕೇಳಿಕೊಂಡೇ ನಾವು ಒಂದು ದೇವಸ್ಥಾನದ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಇದನ್ನು ನೀವು ಫಾಲೋ ಮಾಡಿ. ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ಸುಮ್ಮನೆ ಗಬ ಅಂತ ತಿನ್ನೋದಲ್ಲ, ಒಂದೊಂದು ತುತ್ತಲ್ಲೂ ಒಂದೊಂದು ಎನರ್ಜಿ ಇರುತ್ತೆ ಅನ್ನೋದು ಅಷ್ಟೇ ಸತ್ಯವಾದ ಮಾತು. ಇದು ನಿಜ ಕೂಡ ಹೌದು ಸ್ನೇಹಿತರೆ. ಒಂದೊಂದು ತುತ್ತು ಸಹ ಒಂದು ಔಷಧಿ ರೂಪ ತಾಳಿರುತ್ತೆ. ಒಂದೊಂದು ಹಗಳು ಅನ್ನದಲ್ಲೂ ಅಷ್ಟು ಎನರ್ಜಿ ಇರುತ್ತೆ. ಹಾಗಾಗಿ ಆ ಒಂದು ಊಟನ ಮಾಡಬೇಕಾದ್ರೆ ದಯವಿಟ್ಟು ದೇವ್ರ ಹತ್ರ ಕೇಳಿಕೊಂಡು ನಾವು ಮಾಡಬೇಕಾಗತ್ತೆ. ದೇವ್ರ ಹತ್ರ ಕೇಳಿಕೊಂಡು ನಾವು ಅದನ್ನು ಮಾಡಿ, ಜೊತೆಗೆ ಒಂದು ಅಕಸ್ಮಾತ್ ಅನ್ನ ಜಾಸ್ತಿ ಆಯಿತು, ನಾವು ಅನ್ನನ ಬಿಡೋವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಎಲ್ಲರಿಗೂ ಎಲ್ಲ ರೀತಿಯೂ ಸರಿ ಹೋಗೋದಿಲ್ಲ. ಒಬ್ರಿಗೆ ಹೊಟ್ಟೆ ತುಂಬಿರುತ್ತೆ, ಕೆಲವ್ರಿಗೆ ಹೊಟ್ಟೆ ಹಸ್ದಿರುತ್ತೆ. ಹಾಗಾಗಿ ಹೊಟ್ಟೆ ತುಂಬುವಂತೂ ಅನ್ನ ಬಿಡ್ತೀನಿ ಅಂತಂದಿದ್ರು, ಅದಕ್ಕೊಂದು ಸಾರಿ ಕೇಳಿ, ಅಮ್ಮ ಅಹಂಕಾರದಿಂದ ಬಿಡ್ತಾ ಇಲ್ಲ ತಾಯಿ, ತಟ್ಟೆನಲ್ಲಿ ಅನ್ನ ಬಿಡ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೋಬೇಡ. ಏನು ಗೊತ್ತಾ, ಪ್ರಸಾದ ಅಂತ ಬಿಟ್ಟಾಗ ನಾವು ಮುಂದೆ ದೇವಸ್ಥಾನಗಳಿಗೆ ಹೋಗೇ ಆಗೋದಿಲ್ಲ. ಪ್ರಸಾದ ಸಿಕ್ಕಿದ್ರೂ ಸಹ ನಾವು ತಿನ್ನೋಕ್ಕಾಗೋದಿಲ್ಲ. ಅಥವಾ ಪ್ರಸಾದ ತಿನ್ನಬೇಕು ಅಂತ ಹೋದಾಗಲೂ ಸಹ 108 ಅಡ್ಡಿ ಅಡೆತಡೆಗಳಾಗುತ್ತೆ. ಮನಸ್ಸಲ್ಲಿ ಅದನ್ನು ಸಣ್ಣ ಸಣ್ಣದಾಗಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಂಡ್ಬಿಡ್ತು ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ತಪ್ಪದೇ ಇದನ್ನು ಫಾಲೋ ಮಾಡಿ. ಜೊತೆಗೆ ಒಬ್ಬರ ಮನೆಗೆ ಹೋಗಿ, ಒಂದು ಹೋಟೆಲ್ಗೆ ಹೋದ್ರೂ, ಒಬ್ಬರ ಮನೆಗೆ ಹೋದ್ರೂ, ಏನೇ ಕೊಟ್ಟರು ಏನೇ ತಿಂದ್ರೂ ಮನಸ್ಸಲ್ಲಿ ಮದ್ದೇನಾದರೂ ಹಾಕಿದಾರಪ್ಪ ಅಂತ ಕೇಳ್ಕೊಳ್ಳಿ. ಜೊತೆಗೆ ಒಂದು ಎನರ್ಜಿ, ನಾನು ಊಟ ಮಾಡ್ತಾಯಿದ್ದೀನಿ, ಈ ಊಟಕ್ಕೊಂದು ಥ್ಯಾಂಕ್ ಯು, ಇವರು ಒಳ್ಳೆ ಮನಸ್ಸಿಂದ ಮಾಡಿದಾರಾ ಅಥವಾ ನೋವಿಂದ ಮಾಡಿದಾರಾ ನನಗೆ ಗೊತ್ತಿಲ್ಲ, ನನ್ನ ದೇಹಕ್ಕೆ ಯಾವ ತೊಂದರೆನೂ ಆಗಬಾರ್ದು ಅಂತಂದ್ಬಿಟ್ಟು ಕೇಳಿಕೊಂಡು ಊಟ ಮಾಡಿ. ನಿಜಕ್ಕೂ ಇದು ಸಕ್ಸಸ್ ಆಗುತ್ತೆ, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ದೇವಸ್ಥಾನಕ್ಕೆ ಹೋದ ತಕ್ಷಣ ನಾಳಿನ ವಿಚಾರದಲ್ಲಿ ಇದನ್ನು ಮಾತಾಡ್ತೀನಿ, ಓಕೆನಾ? ದೇವಸ್ಥಾನಕ್ಕೆ ಹೋದ ತಕ್ಷಣ ಯಾರು ಏನು ಕೇಳ್ಕೊಳ್ತೀರಾ? ದೇವರು ನೋಡಿದ ತಕ್ಷಣ ಖುಷಿ ಆಗುತ್ತಾ? ಅಥವಾ ಏನಾರು ಬೇಡ್ಕೊಳ್ಳೋದನ್ನು ಮರ್ತ್ಕೊಂಡ್ಬಿಡ್ತೀರಾ? ಅಥವಾ ಬೇಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು 10 ಬೇಡಿಕೆಗಳು, ಕೋರಿಕೆಗಳು ಎಲ್ಲನೂ ಇಟ್ಬಿಡ್ತೀರಾ? ಓಕೆ, ಇಡಿ, ಬೇಡ ಅಂತ ಅನ್ನಲಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರೋಸೆಸ್ಗಳಿದೆ, ಅದನ್ನು ಫಸ್ಟ್ ಮಾಡಿ ಆಮೇಲೆ ದೇವ್ರ ಹತ್ರ ನಮ್ಮ ಬೇಡಿಕೆ ಇಟ್ಟರೆ 100ಗೆ 200% ದೇವರು ನೀವು ಕೇಳಲಿಲ್ಲ ಅಂದ್ರೂ ಕೊಡ್ತಾರೆ. ನಿನ್ನ ಮನಸ್ಸಲ್ಲಿ ಇದಿತ್ತಲ್ವಾ, ಕೊಡ್ತಾಯಿದ್ದೀನಿ ತಗೋ ಅಂತ ಕೊಡ್ತಾರೆ. ಅದೇನು ಏನಕ್ಕೆ ಹೊಸ ವಿಚಾರ ಹೇಳ್ತಿದ್ದೀರಾ ಅಂತ ಹೇಳ್ತಿರ್ಬೋದು. ಬಟ್ ನನ್ನ ಲೈಫಲ್ಲಿ ನಾನು ದಿನನಿತ್ಯ ಅನುಸರಿಸುವಂತಹ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಬೂಟಾಟಿಕೆ ಅಂತ ಇಲ್ಲ, ಇನ್ಯಾವುದೋ ಮೊಬೈಲ್ ನೋಡಿಕೊಂಡು, ಇನ್ಯಾವುದೋ ಹೆಸರು ನೋಡಿಕೊಂಡು ಅದಕ್ಕೊಂದು ಹೆಸರು ಕೊಟ್ಟು ನನಗೆ ಮಾತಾಡೋಕ್ಕೆ ಬರಲ್ಲ ಸ್ನೇಹಿತರೆ. ಒಬ್ಬೊಬ್ಬರು ಇದಕ್ಕೆಲ್ಲ ಒಂದೊಂದು ಹೆಸರನ್ನ ಕೊಟ್ಕೊಳ್ತಾ ಹೋಗ್ತಾರೆ. ಬಟ್ ನನಗೆ ಅದು ಹೆಸರು ಕೊಡೋದಕ್ಕೆ ಬರಲ್ಲ. ಇದು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋದಿರೋದ್ರಿಂದ ಇದು ನನ್ನ ಲೈಫಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಇದಕ್ಕೆ ಒಂದೊಂದು ಹೆಸರುಗಳು ಕೊಡ್ತಾರೆ, ಆ ವಿದ್ಯೆ ಈ ವಿದ್ಯೆ ಅಂತ ಎಲ್ಲವನ್ನೂ ಕೊಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಮ್ಯಾನಿಫೆಸ್ಟ್ ಮಾಡ್ತಾ ಧ್ಯಾನ ಅನ್ನೋದು ಮಾಡ್ತಾ ಕೆಲವೊಂದು ನೆಗೆಟಿವ್ಗಳು ಹೇಗಾಗುತ್ತೆ, ಹೇಗೆ ಉಂಟಾಗುತ್ತೆ, ಹೇಗೆ ಅದನ್ನು ತೆಗಿಬೋದು ಅಂತ ತಾನೇ ಗೊತ್ತಾಗ್ತಾ ಹೋಗುತ್ತೆ. ನಿಜ, ಅವರು ಮಾಡೋದು ತಪ್ಪಲ್ಲ, ಅದಕ್ಕೊಂದು ವಿದ್ಯೆಗೆ ಹೆಸರನ್ನು ಕೊಡೋದು ಖಂಡಿತ ತಪ್ಪಲ್ಲ.
ಆ ವಿದ್ಯೆಗೆ ಅಷ್ಟೊಂದು ಶಕ್ತಿ ಇರುತ್ತೆ. ತುಂಬ ಅರಿತವರು, ತುಂಬ ತಿಳಿದವರು, ತುಂಬ ಜ್ಞಾನಿಗಳು ಇದರಲ್ಲೇ ನುರಿತು ಇದ್ರ ಬಗ್ಗೆ ಆಳ ಅಗಲ ತಿಳಿದಂಥವ್ರು ಈ ಒಂದು ವಿದ್ಯೆನ ಅವ್ರ ಜೀವನಕ್ಕೆ ಅಳವಡಿಸ್ಕೊಂಡು ಅದ್ರ ಬಗ್ಗೆನೂ ಸಹ ಕೋಚಿಂಗ್ನ ಕೊಡ್ತಿರ್ತಾರೆ. ಖಂಡಿತ ಅದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಎಲ್ಲಿ ಹೇಳ್ಕೊಡ್ತಾರೆ ಅಂತ ಮಾತ್ರ ಗೊತ್ತಿಲ್ಲ. ಓಕೆ, ಇರಲಿ ಸ್ನೇಹಿತರೆ. ಇವತ್ತು ಊರಿಂದ ಅಕ್ಕಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೆ ಭತ್ತನ. ನಿಜವಾಗ್ಲೂ ಪ್ಯಾಕೆಟ್ ಅಕ್ಕಿ ತಿಂದು ತಿಂದು ನಾಲಿಗೆ ಎಲ್ಲ ಕೆಟ್ಟೋಗಿತ್ತಪ್ಪ, ಸಾಕಾಗ್ಬಿಟ್ಟಿತ್ತು. ಫಸ್ಟ್ ಹೋಗಿ ಮಿಲ್ ಮಾಡಿಸ್ಕೊಂಬರೋಣ ಅಂತ ಮಾಡಿಸ್ಕೊಂಬಂದಿದ್ದಾಯಿತು. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ಖಂಡಿತ ಕಾಯ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಲೈಫಲ್ಲಿ ಲೈಫಲ್ಲಿ ಒಂದು ಜೀವನ ಅನ್ನೋದು ಸ್ವಲ್ಪನೇ ಇರೋದು ಅಲ್ವಾ? ಆ ಜೀವನನ ಖುಷಿಯಿಂದ ಪಡ್ಕೋಬೇಕು, ನೆಮ್ಮದಿಯಿಂದ ಇರಬೇಕು, ಖುಷಿ ಪಡ್ಕೋಬೇಕು ಅಂತಂದರೆ ಈ ಸುತ್ತಮುತ್ತ ಇರೋದೆಲ್ಲನೂ ತೆಗೆದಾಕಬೇಕಾಗುತ್ತೆ. ಸುತ್ತಮುತ್ತ ಇರೋವಂಥ ನೆಗೆಟಿವ್ ಅನ್ನೋ ಕಸ ಕಡ್ಡಿನ ನಾವು ತೆಗೆದಾಕಿದ್ರೆ ಮಾತ್ರ ಸಾಧ್ಯ. ಎಷ್ಟೋ ಕಷ್ಟಗಳಿಗೆ, ಎಷ್ಟೋ ಕಷ್ಟ ಅಲ್ಲ, 100ರಲ್ಲಿ 99% ಕಷ್ಟಗಳಿಗೆ ನಾವೇ ಕಾರಣಕರ್ತರಾಗಿರ್ತೀವಿ. ನಮಗೆ ಗೊತ್ತಿರೋದಿಲ್ಲ. ನಮ್ಮ ನೋವುಗಳಿಗೆ, ನಮ್ಮ ಕಷ್ಟಗಳಿಗೆ ನಾವೇ ಕಾರಣಕರ್ತರಾಗಿರ್ತೀವಿ. ಅದನ್ನು ನಾವು ತೆಗೆದಾಕಬೇಕು ಅಂತಂದರೆ ನಮ್ಮ ನಡೆದು ಬಂದ ದಾರಿ ನೆನೆಸ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ